ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಅದು 6th ಮಂತ್ ಚೆಕಪ್ ಇದೆ. ನಾವೇನು ಮಂತ್ಲಿ ಚೆಕಪ್ ಹೋಗ್ತಾ ಇಲ್ಲ, ಬಟ್ ಸಾಲಿಡ್ ಸ್ಟಾರ್ಟ್ ಮಾಡಬೇಕಲ್ಲ ಇನ್ನೇನು. ಸುಮಾರಷ್ಟು ಡೌಟ್ಸ್ ಇತ್ತು, ಹಂಗಾಗಿ ಹೋಗ್ತಾ ಇದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹುಟ್ಟಿದ್ದಾದ್ಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿದ್ದು. ನೆಕ್ಸ್ಟ್ ನಾವು ಅನುಪಮ ಹಾಸ್ಪಿಟಲ್ ಸೈಡ್ ಹೋಗೇ ಇರಲಿಲ್ಲ. ರಂಜಿತ್ ಹೋಗ್ತಿರ್ತಾರೆ ಫ್ರೀಕ್ವೆಂಟ್ ಆಗಿ ಮೆಡಿಕಲ್ ಸ್ಟೋರಲ್ಲಿ. ಸ್ವಲ್ಪ ನನಗೆ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಖಾಲಿ ಆದಾಗ ತರಬೇಕಿರುತ್ತಲ್ಲ ಆ ಟೈಮಲ್ಲಿ. ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ. ರಂಜಿತ್ ಮಾತ್ರನೇ ಇಟ್ಟಿರೋದು ಇಡ್ಲಿಗೆ. ಅಣ್ಣನಿಗೆ ಓಟ್ಸ್ ತಿನ್ಕೊಂಡೆ. ನೀವು ಏನಾದರೂ ಮಾರ್ನಿಂಗ್ ಟೈಮ್ ಓಟ್ಸ್ ತಿಂತಿದ್ರೆ ಒನ್ಸ್ ಪಪಾಯ ಜೊತೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ತಿಂಡಿ ತಿನ್ಕೊಂಡು ರಂಜಿತ್ ಕೂಡ ಆಫೀಸ್ಗೆ ಹೋದ್ರು. ಅದಾದ್ಮೇಲೆ ವಿಹಮ್ಮದು ಸುಮಾರಷ್ಟು ಬಟ್ಟೆಗಳಿತ್ತು. ಅಂಡ್ ಹೊಸ ಬೆಡ್ ಸ್ಪ್ರೆಡ್ ಬೇರೆ ನೆನೆ ಬಂತಲ್ಲ, ಅದನ್ನ ಕೂಡ ವಾಶ್ ಮಾಡಿ ಹಾಕಿದೀನಿ. ನಾವು 1 ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. ಡಾಕ್ಟರ್ ಆ ಟೈಮಲ್ಲಿ ಅವೈಲಬಲ್ ಇರ್ತಾರೆ ಅಂತ ಹೇಳಿದ್ರು. ರಂಜಿತ್ ಆಫೀಸಿಂದ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ನಾನು ಅವ್ರೇನ್ ಬೇಕಿರ್ಲಿಲ್ಲ, ಬಟ್ ಸ್ಟಿಲ್ ಅವ್ರು ನಾನು ಬರ್ತೀನಿ ಅಂತ ಬಂದಿದ್ದಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅಷ್ಟೇ, ಒಂದು ಚೆಕಪ್ ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ, ಎಷ್ಟೇ ಬಿಸಿ ಇದ್ರು. ಈ ಹಾಸ್ಪಿಟಲ್ ಅಂತೂ ತುಂಬಾನೇ ಮೆಮೊರೀಸ್ ಇದೆ. ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಮಾತಾಡ್ಸಿದ್ರು. ಇಲ್ಲಿಗೆ ಯಾವಾಗಲೇ ಬಂದ್ರು ಒಬ್ಬರಾದ್ರೂ ನಮ್ಮನ್ನ ಗುರುತಿದ್ದು ಮಾತಾಡ್ಸಿರ್ತೀರಾ. ಈ ಟೈಮ್ ಕೂಡ ಒಬ್ರು ಮಾತಾಡ್ಸಿದ್ರಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಸನ್ನಿಧಿ ವೆಜ್ ಇದೆಯಲ್ಲ, ಅಲ್ಲಿ ಲಂಚ್ಗೆ ಬಂದ್ವಿ. ನೆಕ್ಸ್ಟ್ ಮನೆಗೆ ಬಂದ್ಮೇಲೆ ನಾನು ಕೂಡ ವಿಹಮ್ಮ ಜೊತೆ ರೆಸ್ಟ್ ಮಾಡಿದ್ದಷ್ಟೇ. ಸಮ್ ಟೈಮ್ಸ್ ನಾನು ಕೂಡ ಲೋ ಫೀಲ್ ಆಗ್ತೀನಿ. ಇವತ್ತಂತೂ ನನಗೆ ಯಾವ ಕೆಲಸನೂ ಬೇಡ, ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿದ್ದು. ಬಟ್ ಸ್ಟಿಲ್ ವಿಹಮ್ಮ ಮಲ್ಗೋವರೆಗೂ ನಾನು ವೆಯ್ಟ್ ಮಾಡಬೇಕು. ಹಂಗಾಗಿ ಇವತ್ತು ನನ್ನ ಹಸ್ಬೆಂಡ್ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಓಟ್ಸ್ ಸೋಕ್ ಮಾಡಿದ್ದಾಗಿರ್ಬೋದು, ಅಂಡ್ ರೈಸ್ ಅವರೇ ಇಟ್ಟಿದ್ರು. ಜೊತೆಗೆ ಸ್ವಲ್ಪ ನಾನ್ ವೆಜ್ ಪಿಕ್ಕಲ್ ಇತ್ತು ಮನೆಯಲ್ಲಿ, ಅದನ್ನೇ ಊಟ ಮಾಡಿ ಮಲ್ಕೊಂಡ್ವಿ.